ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಜೋಳದ ರೊಟ್ಟಿ ಹಾಕಿ ಬೇಳೆ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಮೊದಲು ಬೇಳೆ ಪಲ್ಯಗೆ 1 ಕಪ್ ಬೇಳೆ ತೊಗೊಂಡಿದ್ದೀನಿ. ಸೊ ಆ ಬೇಳೆನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 2-3 ಸಲ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅಂದರೆ ನಾನು 1 ವಿಷಲ್ ಮಾತ್ರ ಹೊಡೆಸ್ಕೊಳ್ತೀನಿ. ಈ 1 ವಿಷಲಿಗೆಲ್ಲ ಬೆಂದ್ಬಿಡುತ್ತೆ ಬೇಳೆ. ಸೊ ನಾನು 1 ವಿಷಲ್ ಮಾತ್ರ ಹೊಡೆಸ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಜೋಳದ ರೊಟ್ಟಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಮೊದಲು ಒಂದು ಪಾತ್ರೆಗೆ ನೀರು ಹಾಕೊಂಡ್ಬಿಟ್ಟು ನಾನಿಲ್ಲಿ ಒಂದು 5-6 ಜನಕ್ಕೆ ಮಾಡ್ತಿದ್ದೀನಿ. ಸೊ ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಜಾಸ್ತಿ ಹಾಕೊಳ್ಬಾರ್ದು, ಸ್ವಲ್ಪ ಮಾತ್ರ. ನೀರು ಕುದಿ ಬಂದಮೇಲೆ ಇದಕ್ಕೆ ಹಿಟ್ಟು ಹಾಕ್ಕೊಳ್ಬೇಕು. ಸೊ ಒಂದು 2 ಕಪ್ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಹಾಕೊಂಡ ನಂತರ ಅದು ಒಂದು 10 ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಬೆಂದಿದೆ, ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಪಲ್ಯ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಸೊ ಒಂದು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಹಾಕ್ಕೊಂಡು ರುಬ್ಕೋಬೇಕು. ನಾನು ಕೊಬ್ಬರಿ ಹಾಕೋದು ನಿಮಗೆ ತೋರಿಸಿಲ್ಲ, ಕೆಲವೊಬ್ರು ಹಾಕ್ಕೊಳ್ತಾರೆ, ಸೊ ಕೆಲವೊಬ್ರು ಹಾಕಲ್ಲ. ಹಾಗಾಗಿ ಸೊ ಒಂದು ಪಾತ್ರೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ಬೇಕು. ಸೊ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ, ಗೈಸ್ ಟೊಮೆಟೊ ಹಾಕ್ಕೊಳ್ಬೇಕು, ನಿಮ್ಮ ಆಪ್ಷನ್ ಕೂಡ ಅದು. ಸೊ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ರುಬ್ಬಿರೋವಂಥ ಮಸಾಲ ಇದೆಯಲ್ಲ, ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ, ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡ ನಂತರ ಇದಕ್ಕೆ ಇವಾಗ ಏನೇನು ಮಸಾಲ ಹಾಕಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇದಕ್ಕೆ ಗರಂ ಮಸಾಲ ಇದೆಯಲ್ಲ, ಗರಂ ಮಸಾಲಾನ 1 ಸ್ಪೂನ್ ಹಾಕ್ಕೊಳ್ಬೇಕು. ನೋಡಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಇದು. ಸೊ ಇದಕ್ಕೆ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳೋಣ. ಅದಕ್ಕೆ ಗುರಳ್ ಪೌಡರ್ ಸ್ವಲ್ಪ ಹಾಕ್ಕೊಳ್ಳೋಣ. ಗುರಳ್ ಪೌಡರ್ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬೇಳೆನ ಹಾಕ್ಕೊಳ್ಬೇಕು. ಸೊ ಇವಾಗ 1 ವಿಷಲಿಗೆಲ್ಲ ಬೇಳೆ ಬೆಂದಿದೆ. ಸೊ 1 ವಿಷಲ್. ಸೊ ಇದಕ್ಕೆ ಬೇಳೆ ಹಾಕೊಂಡ್ಬಿಟ್ಟು ಇದಕ್ಕೆ 2 ಸ್ಪೂನ್ ಬೆಲ್ಲ. ಸೊ ಇದಕ್ಕೆ ಹುಳಿ ಹಾಕ್ಕೊಳ್ಬೇಕು. ನಾನು ಹುಳಿ ಹಾಕೋದು ತೋರಿಸಿಲ್ಲ, ಅರ್ಜೆಂಟಲ್ಲಿ ಮರ್ತು ಹೋಗ್ಬಿಡ್ತು, ಅದಕ್ಕೆ ತೋರಿಸಿಲ್ಲ. ಸೊ ಇದಕ್ಕೆ ಹುಳಿ ಕೂಡ ಹಾಕ್ಕೊಳ್ಬೇಕು. ಸೊ ಇದು ಪಲ್ಯ ಕುದ ನಂತರ ಪಲ್ಯ ರೆಡಿ ಆಗುತ್ತೆ. ನೆಕ್ಸ್ಟ್ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ನಾನು ರೊಟ್ಟಿ ಹಿಟ್ಟು ನಾದೋದು ನಾನು ತೋರಿಸಿಲ್ಲ. ನನ್ನ ಮನೇಲಿ ಒಬ್ಬಳು ಸೊಸೆ ಇದ್ದಾಳೆ, ಸ್ಕೂಲಿಗೆ ಕಳ್ಸೋಕೆ ಟೈಮ್ ಆಯಿತು ಅಂತ ತೋರಿಸಿಲ್ಲ. ಸೊ ಇವಾಗ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ರೊಟ್ಟಿ ಲಟ್ಟಿಸ್ಕೊಳ್ತಿದ್ದೀನಿ. ನೋಡಿ, ನಾನು ಒಂದು 2-3 ರೊಟ್ಟಿ ಮಾಡಿ ತೋರಿಸ್ತೀನಿ ನಿಮಗೆ, ಬೇಯಿಸೋದು ಕೂಡ ತೋರಿಸ್ಕೊಡ್ತೀನಿ. ಸೊ ಹೀಗೆ ಉತ್ಕೊಂಡ್ಬಿಟ್ಟು ಉತ್ಕೊಳ್ಳೋಣ. ಇದನ್ನ ಇವಾಗ ಸೈಡ್ಗೆ ಇಡ್ತೀನಿ. ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಹೇಗೆ ಉತ್ತೀನಿ ಅಂತಲೂ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಒಂದು ವೇಳೆ ತೊಗೊಂಡು ಅದಕ್ಕೆ ಹಿಟ್ಟು ಹಚ್ಚಬೇಕು. ಸೊ ಅವಾಗೆಲ್ಲ ರೊಟ್ಟಿ ತಡ್ತಿದ್ರು, ಇವಾಗ ನಾವೆಲ್ಲ ಕಲ್ತಿಲ್ಲ. ಅದನ್ನು ನಮ್ಮ ಅಮ್ಮಾರು ಮಾಡ್ತಾರೆ, ನಾವೆಲ್ಲ ಕಲ್ತಿಲ್ಲ. ಸೊ ನಾನು ಹೇಗೆ ಮಾಡ್ತೀನಿ ಅದನ್ನು ಹೇಳ್ಕೊಡ್ತಿದ್ದೀನಿ. ಸೊ ರೊಟ್ಟಿ ಉತ್ಕೊಳ್ಳೋಣ. ಗೈಸ್, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ಹಳ್ಳಿಯಲ್ಲಿ ಒಂದು ವಿಡಿಯೋ ಮಾಡಿ ಹಾಕೋದು ಅಂದರೆ ತುಂಬ ಕಷ್ಟ. ಎಲ್ಲರೂ ಏನೋ ಅಂತಾರೇನೋ ಭಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕೊನೆಯವರೆಗೂ ವಿಡಿಯೋ ನೋಡಿ. ಸೊ ನೋಡಿ, ಇವಾಗ ರೊಟ್ಟಿ ಉದ್ದಿದ್ದೀನಿ. ಸೊ ಅದನ್ನು ಬೇಯಿಸ್ಕೊಳ್ಳೋದು ಹೇಳ್ಕೊಡ್ತೀನಿ. ಸೊ ಒಲೆ ಮೇಲೆ ಹಂಚಿಟ್ಕೊಂಡು ಅದು ಕಾದ ನಂತರ ಅದ್ರದ್ದು ರೊಟ್ಟಿ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀರು ಹಚ್ಚಬೇಕು. ಸೊ ಗೈಸ್, ನೀರು ಹಚ್ಚಲೇಬೇಕಿಲ್ಲ ಅಂತ ಚೆನ್ನಾಗಿ ಆಗೋಲ್ಲ. ಸೊ ನೀರು ಹಚ್ಚಿಬಿಟ್ಟು ಮೇಲೆ ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕು. ಡ್ರೈ ಆದ ನಂತರ ಅದನ್ನು ತಿರುಗಿ ಹಾಕಬೇಕು ರೊಟ್ಟಿನ. ನೋಡಿ, ಡ್ರೈ ಆಗಿದೆ. ಸೊ ಇವಾಗ ತಿರುಗಿ ಹಾಕ್ಕೊಳ್ತೀನಿ. ಒಂದು 2-3 ಸಲ ಹಿಂಗೆ ತಿರುಗಿ ಹಾಕ್ಕೊಂಡ್ಬಿಟ್ಟು ರೊಟ್ಟಿ ಒಂದು ಬಟ್ಟೆ ತೊಗೊಂಡು ಒರೆಸ್ಬೇಕು. ಸೊ ನೋಡಿ, ರೊಟ್ಟಿ ಆಗಿದೆ. ನಾನು ಒಂದು 8 ರೊಟ್ಟಿ ಮಾಡಿ ಇಟ್ಟಿದ್ದೀನಿ, ನಾನು ತೋರಿಸ್ತೀನಿ. ನೋಡಿ, ರೊಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಮತ್ತೊಂದು ರೊಟ್ಟಿ ನಾನು ಬೇಯಿಸಿ ತೋರಿಸ್ತೀನಿ. ಇವಾಗ ಮತ್ತೆ ರೊಟ್ಟಿ ಹಾಕ್ಕೊಂಡು ಅದಕ್ಕೆ ನೀರು ಹಚ್ಬಿಟ್ಟು ಅದು ಸ್ವಲ್ಪ ಡ್ರೈ ಆದಮೇಲೆ ಸೊ ಮತ್ತೆ ತಿರುಗಿ ಹಾಕಬೇಕು. ಈ ತಿರುಗಿ ಹಾಕಾದ ಒಂದು ಬಟ್ಟೆ ತೊಗೊಂಡು ನಿಧಾನಕ್ಕೆ ಒತ್ತಿದ್ರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ, ಸುತ್ತ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ಗೈಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ನಾನು ವೆರೈಟಿ ಫುಡ್ ಮಾಡೋದು ತೋರಿಸ್ತೀನಿ ನೋಡಿ. ಸೊ ಇವಾಗ ಇದಕ್ಕೆ ಬೇಳೆ ಪಲ್ಯ ರೆಡಿ ಆಗಿರೋ ತೋರಿಸ್ತೀನಿ. ಹಾಗೆ ರೊಟ್ಟಿ ನಾನು ಸೈಡಿಗೆ ಬೀಟ್ರೂಟ್ ಪಚಡಿ ಮಾಡಿದ್ದೀನಿ.